ಈ ಒಂದು ಡ್ರಿಂಕ್ ಅನ್ನ ಯಾವ ರೀತಿ ಕನ್ಸ್ಯೂಮ್ ಮಾಡೋದು, ಯಾವ ರೀತಿ ತಗೊಳ್ಳೋದು, ಯಾವ ರೀತಿ ಕುಡಿಯೋದು ಅಂತ ಅಂದ್ರೆ, ನೀವು ಇವಾಗ ಡೇಟ್ ಆಗೋದು ಮುಂದನ ಇನ್ನು ಹಾಕೋದಕ್ಕೆ ಹೋಗ್ತೀರಿ ಅಥವಾ ಟ್ಯಾಬ್ಲೆಟ್ಸ್ ನ ತಗೊಂಡ್ ಬಂದು ನೀವು ತಗೊಳ್ತಿರ್ತೀರಿ. ಸೊ ದೇವಸ್ಥಾನಕ್ಕೆ ಹೋಗೋದಿದೆ, ಸೊ ಮದುವೆ ಇದೆ, ಏನೋ ಒಂದು ಫಂಕ್ಷನ್ ಅದ ಅಂತ ಹೇಳಿ ನೀವು ಮುಂದಕ್ಕೆ ಹಾಕೋದಕ್ಕೆ ನೋಡ್ತಾ ಇರ್ತೀರಿ. ಅಂತವ್ರಿಗೆ ಮಾತ್ರ ಬೆಸ್ಟ್ ಒಂದು ಡ್ರಿಂಕ್ ಅಂತಾನೆ ಹೇಳ್ಬೋದು. ನೀವು ಯಾವ ರೀತಿ ಟ್ಯಾಬ್ಲೆಟ್ ಅನ್ನ ತಗೊಳ್ತಿದ್ರಿ ಅಂದ್ರೆ, ನೀವು ಇವಾಗ ಮುಂದೆ ಹೋಗ್ಬೇಕು ಅಂತಂದ್ರೆ ನೈಟ್ ತಗೊಳ್ತಾ ಇದ್ರಿ, ಆ ಒಂದು ನೈಟ್ ಅನ್ನ ಟ್ಯಾಬ್ಲೆಟ್ ತಗೊಳ್ಳೋದನ್ನ ಬಿಟ್ಟು ಈ ಒಂದು ಡ್ರಿಂಕ್ ಅನ್ನ ನೀವು ಕುಡಿಬೇಕಾಗ್ತದೆ. ಅಂದ್ರೆ ನೀವು ಎಷ್ಟು ದಿನ ಮುಂದೆ ಹಾಕೋದಕ್ಕೆ ಇಷ್ಟಪಡ್ತೀರಿ, 3 ದಿನ ಆದ್ರೆ, 4 ದಿನ ಆದ್ರೆ, ಸೊ 5 ದಿನ ಹಾಕೋದಕ್ಕೆ ಇಷ್ಟಪಟ್ರೆ ಆ ರೀತಿ ನೀವು ಯಾವ ರೀತಿ ಹಾಕೋದಕ್ಕೆ ಇಷ್ಟಪಡ್ತೀರಲ್ವ, ಹಂಗೆ ಡೈಲಿ ಒಂದೊಂದು ನೈಟು. ಬಟ್ ನೀವು ಯಾವ ರೀತಿ ಡೈಲಿ ಟ್ಯಾಬ್ಲೆಟ್ ನ ತಗೊಳ್ತಿರಲ್ಲ ಅದೇ ರೀತಿ ನೀವು ಡ್ರಿಂಕ್ ಅನ್ನ ತಗೊಳ್ಳೇ. ಇವತ್ತು ಹೆಂಗಾಗ್ಬಿಟ್ಟೈತೆ ಅಂದ್ರೆ, ಈ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಹೋದ್ರೆ ಆ ಕಡೆ ಈ ಕಡೆ ಸಿಕ್ಕಾಪಟ್ಟೆ ನನಗೆ ಡಿಸ್ಟರ್ಬ್ ಆಗ್ಲಿಕ್ಕತ್ತದ. ಅದೇನೋ ಹೇಳ್ತಾರೆ ನೋಡ್ರಿ, ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ ಅಂತ ಹೇಳಿ ಹಂಗಾಗಿ ಹೋಗಿದೆ. ಬಟ್ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಈ ಒಂದು ವಿಡಿಯೋನ ವೇಟ್ ಮಾಡ್ರಿ. ಇಷ್ಟು ಸೂಪರ್ ಆಗಿರೋ ಟಿಪ್ಸ್ನ ಯಾರು ಕೊಡ್ತಾರ, ಇಷ್ಟು ಶಾಕ್ ಆಗಿರೋಂಥ ಟಿಪ್ಸ್ನ ಯಾರು ಕೊಡ್ತಾರೆ ನಿಮ್ಗೆ ಹೇಳ್ರಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಿಸಸ್ ನಮೂ ಶೆಟ್ಟಿ. ಇವತ್ತಿನ ಒಂದು ಡ್ರಿಂಕ್ ಸೂಪರ್ ಡ್ರಿಂಕ್ ಅಂತಾನೆ ಹೇಳ್ಬೋದು, ಮ್ಯಾಜಿಕಲ್ ಡ್ರಿಂಕ್ ಇದು. ಸೊ ಇದನ್ನ ನಾವು ಸೇವಿಸೋದ್ರಿಂದ ಒಂದಿಷ್ಟು ಏನಂದ್ರೆ ಬೆನಿಫಿಟ್ಸ್ ಅದಾವ. ಹಂಗ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ವಿಡಿಯೋ ಅದ. ಬಟ್ ಕಂಪ್ಲೀಟ್ ಆಗಿ ಈ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದಂಗ ಹೆಣ್ಮಕ್ಳು ನೋಡ್ರಿ. ಈ ಡ್ರಿಂಕು ಹೆಂಗ್ ಮ್ಯಾಜಿಕ್ ಮಾಡ್ತದ ಅಂದ್ರೆ, ಯಾರೆಲ್ಲ ಅಂದ್ರೆ ಈಗ ಮಹಿಳೆಯರಿಂದ ಇರ್ತಾರಲ್ಲ, ತಿಂಗಳ ಆಗುವಂತ ಮೆನ್ಸ್ಟ್ರಲ್ ಸೈಕಲ್ಗೆ ಬಹಳ ಅಂದ್ರೆ ಬಹಳ ಯೂಸ್ಫುಲ್ ಆಗುವಂತ ಡ್ರಿಂಕ್. ಹಂಗ ಈ ಒಂದು ಡ್ರಿಂಕ್ ಅನ್ನ ನೀವು ತಗೊಳ್ಳೋದ್ರಿಂದ ಅಂದ್ರೆ ಕನ್ಸ್ಯೂಮ್ ಮಾಡೋದ್ರಿಂದ ನಿಮ್ಮ ಡೇಟ್ ಅನ್ನ ನೀವು ಮುಂದಕ್ಕೆ ಹಾಕ್ಬಹುದು. ಹಾಗಿದ್ರೆ ನಾನು ಇದಕ್ಕೆ ಏನೇನೆಲ್ಲ ಹಾಕ್ತೀನಿ, ಬಟ್ ಮನೆ ಒಳಗಿರುವಂತ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇಂದ ನೀವು ಈ ಡ್ರಿಂಕ್ ಕುಡಿಯೋದ್ರಿಂದ ನಿಮ್ಮ ಡೇಟನ್ನು ಮುಂದಕ್ಕೆ ಹಾಕ್ಬೋದು. ಹೌದು, ಖರೆ ಅದ. ಇದು ಮಾತ್ರ ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ರಿಸಲ್ಟ್ ಕೊಡೋವಂಥ ವಿಡಿಯೋ. ನೀವು ಎಷ್ಟೆಷ್ಟೆಲ್ಲ ಟಿಪ್ಸ್ಗಳನ್ನ ಕೇಳಿದ್ದೀರಿ, ಆದರೆ ಮುಂದಕ್ಕೆ ಹಾಕೋ ಅಂಥದ್ದು ಆಯುರ್ವೇದಿಕ್ಕಲ್ಲಿ ಏನಪ್ಪ ನಾವು ಅಂದರೆ ಮನೆ ಮದ್ದನ್ನಾಗಿ ಏನು ಮಾಡ್ಕೊಳ್ಬೋದು ಅನ್ನೋದು ನಿಮ್ಗೆ ಗೊತ್ತಿರೋದಿಲ್ಲ. ಹಾಗಿದ್ರೆ ಕಂಪ್ಲೀಟಾಗಿ ವಿಡಿಯೋನ ನೋಡ್ಕೊಳ್ರಿ. ಈ ಒಂದು ಟಿಪ್ಪನ್ನು ನೀವು ಯೂಸ್ ಮಾಡ್ಕೊಳ್ರಿ, ಪ್ರತಿ ಹೆಣ್ಮಕ್ಳಿಗೂ ಶೇರ್ ಮಾಡಿರಿ. ಈ ಒಂದು ಡ್ರಿಂಕ್ ಅನ್ನ ಯಾವ ರೀತಿ ಕನ್ಸ್ಯೂಮ್ ಮಾಡೋದು, ಯಾವ ರೀತಿ ತಗೊಳ್ಳೋದು, ಯಾವ ರೀತಿ ಕುಡಿಯೋದು ಅಂತ ಅಂದ್ರೆ, ನೀವು ಇವಾಗ ಡೇಟ್ ಆಗೋದು ಮುಂದನ ಇನ್ನು ಹಾಕೋದಕ್ಕೆ ಹೋಗ್ತೀರಿ ಅಥವಾ ಟ್ಯಾಬ್ಲೆಟ್ಸ್ ನ ತಗೊಂಡ್ ಬಂದು ನೀವು ತಗೊಳ್ತಿರ್ತೀರಿ. ಸೊ ದೇವಸ್ಥಾನಕ್ಕೆ ಹೋಗೋದಿದೆ, ಸೊ ಮದುವೆ ಇದೆ, ಏನೋ ಒಂದು ಫಂಕ್ಷನ್ ಅದ ಅಂತ ಹೇಳಿ ನೀವು ಮುಂದಕ್ಕೆ ಹಾಕೋದಕ್ಕೆ ನೋಡ್ತಾ ಇರ್ತೀರಿ. ಅಂತವ್ರಿಗೆ ಮಾತ್ರ ಬೆಸ್ಟ್ ಒಂದು ಡ್ರಿಂಕ್ ಅಂತಾನೆ ಹೇಳ್ಬೋದು. ನೀವು ಯಾವ ರೀತಿ ಟ್ಯಾಬ್ಲೆಟ್ ಅನ್ನ ತಗೊಳ್ತಿದ್ರಿ ಅಂದ್ರೆ, ನೀವು ಇವಾಗ ಮುಂದೆ ಹೋಗ್ಬೇಕು ಅಂತಂದ್ರೆ ನೈಟ್ ತಗೊಳ್ತಾ ಇದ್ರಿ, ಆ ಒಂದು ನೈಟ್ ಅನ್ನ ಟ್ಯಾಬ್ಲೆಟ್ ತಗೊಳ್ಳೋದನ್ನ ಬಿಟ್ಟು ಈ ಒಂದು ಡ್ರಿಂಕ್ ಅನ್ನ ನೀವು ಕುಡಿಬೇಕಾಗ್ತದೆ. ಅಂದ್ರೆ ನೀವು ಎಷ್ಟು ದಿನ ಮುಂದೆ ಹಾಕೋದಕ್ಕೆ ಇಷ್ಟಪಡ್ತೀರಿ, 3 ದಿನ ಆದ್ರೆ, 4 ದಿನ ಆದ್ರೆ, ಸೊ 5 ದಿನ ಹಾಕೋದಕ್ಕೆ ಇಷ್ಟಪಟ್ರೆ ಆ ರೀತಿ ನೀವು ಯಾವ ರೀತಿ ಹಾಕೋದಕ್ಕೆ ಇಷ್ಟಪಡ್ತೀರಲ್ವ, ಹಂಗೆ ಡೈಲಿ ಒಂದೊಂದು ನೈಟು. ಬಟ್ ನೀವು ಯಾವ ರೀತಿ ಡೈಲಿ ಟ್ಯಾಬ್ಲೆಟ್ ನ ತಗೊಳ್ತಿರಲ್ಲ ಅದೇ ರೀತಿ ನೀವು ಡ್ರಿಂಕ್ ಅನ್ನ ತಗೊಳ್ಳೇಬೇಕು. ಈ ಒಂದು ಡ್ರಿಂಕ್ ಅನ್ನ ನೀವೇನು ಕುಡಿತಿಲ್ಲ, ಪ್ರತಿ ನೈಟ್ ಅಂದ್ರೆ 3 ದಿನ ನಿಮ್ಗೆ ಮುಂದೆ ಹೋಗ್ಬೇಕು. ನೀವು ಯಾವ ರೀತಿ ಹೆಂಗ್ ಟ್ಯಾಬ್ಲೆಟ್ ತಗೊಳ್ತಿರಲ್ಲ, 3 ದಿನ ಟ್ಯಾಬ್ಲೆಟ್ ನ ತಗೊಳ್ತಿರ್ತೀರಿ, ಆ ಒಂದು 3 ದಿನನೂ ಈ ಒಂದು ಮಜ್ಜಿಗೆನ ನೀವು ಕುಡಿಲೇಬೇಕು. 1 ಗ್ಲಾಸ್ ಮಜ್ಜಿಗೆಗೆ 1 ಟೀ ಸ್ಪೂನ್ ಅಷ್ಟು ಗೋಧಿ ಹಿಟ್ಟನ್ನ ಬೆರೆಸಿ ನೋಡ್ರಿ, ಮ್ಯಾಜಿಕಲ್ ಡ್ರಿಂಕ್ ಅಂತಾನೆ ಹೇಳ್ಬೋದು. ಇದು ಆಕ್ಚುಲಿ ಏನಂದ್ರೆ ಬಹಳ ಹಳೇದಾಗಿರುವಂತ ಸಂಪ್ರದಾಯದಲ್ಲಿ ಬಂದಿತ್ತು. ನಾವೊಂದು ಸೋಷಿಯಲ್ ಮೀಡಿಯಾ ನೋಡಿದಾಗ ಎಸ್ ನಾನು ಇದನ್ನ ಮಾಡ್ತಿದ್ನಲ್ಲ ಅಂತ ಹೇಳಿ ನಂಗೆ ನೆನಪು ಬಂದು ಈ ಒಂದು ಡ್ರಿಂಕ್ ಅನ್ನ ನಿಮ್ಗೆ ಹೇಳ್ಕೊಳ್ಲಿಕ್ಕೆ. ಅಂದ್ರೆ ಹಳೆ ಕಾಲದ ಸಂಪ್ರದಾಯದೊಳಗೆ ಇದು ನಿಜವಾಗ್ಲೂ ಬಹಳ ಅಂದ್ರೆ ಬಹಳ ಯೂಸ್ಫುಲ್ ಮಜ್ಜಿಗೆ ಅಂತಾನೆ ಹೇಳ್ಬೋದು. ನಾನು ಇದನ್ನ ಯೂಸ್ ಮಾಡಿದ್ದೆ, ಬಟ್ ನಿಜವಾಗ್ಲೂ ಮಿರಾಕಲ್ ಅಂತಾನೆ ಹೇಳ್ಬೋದು. ಎಷ್ಟೋ ಜನಕ್ಕೆ ಸಜೆಸ್ಟ್ನು ಮಾಡೇನಿ, ಹಂಗ ಏನಾದ್ರು ಗುಡ್ ರಿಸಲ್ಟ್ ಅನ್ನು ಕೊಟ್ಟೈತಿ. ಬಟ್ ನೀವು ಟ್ರೈ ಮಾಡಿ ನೋಡ್ರಿ. ಆಮೇಲೆ ಈ ಒಂದು ವಿಡಿಯೋ ಹೆಂಗ ಅನಿಸ್ತು ಅಂತಾನು ಹೇಳ್ರಿ. ಇನ್ನೂ ಒಂದೇನಂದ್ರ, ಈ ಒಂದು ಡ್ರಿಂಕ್ ಅನ್ನ ನೀವು ಯಾವ್ದೋ ಒಂದು ಸಾಲ್ಟು, ಶುಗರು ಏನು ಹಾಕೊಳ್ಳೋದಕ್ಕೆ ಹೋಗ್ಬಾರ್ದು. ಜಸ್ಟ್ ಸಪ್ಪೆ ಆಗಿರೋಂಥ ಮಜ್ಜಿಗೆಗ ಸ್ವಲ್ಪ ಒಂದು ಟೀ ಸ್ಪೂನ್ ಅಷ್ಟು, ಟೀ ಸ್ಪೂನ್ ಏನು ಯೂಸ್ ಮಾಡ್ತಿಲ್ಲ ಮನೆಯಲ್ಲಿ, ನೀವು ಟಿಫಿನ್ ಮಾಡ್ಲಿಕ್ಕೆ ಆತರ ಯೂಸ್ ಮಾಡ್ತಿರ್ತಿಲ್ಲ, ಆ ಒಂದು ಟೀ ಸ್ಪೂನ್ ಇಂದ ಒಂದು ಸ್ಪೂನ್ ಅಷ್ಟು ಗೋಧಿ ಹಿಟ್ಟನ್ನ ಬಳಸಿ ಜಸ್ಟ್ ಒಂದು ಮಿರಾಕಲ್ ಡ್ರಿಂಕ್ ಅನ್ನೇ ರೆಡಿ ಮಾಡ್ಬೋದು. ಎಲ್ಲ ಹೆಣ್ಮಕ್ಳಿಗಂತೂ ಬಹಳ ಅಂದ್ರೆ ಬಹಳ ಯೂಸ್ಫುಲ್ ಅಂತಾನೆ ಹೇಳ್ಬೋದು. ಎಲ್ಲೋ ಫಂಕ್ಷನ್ ಅದ ಅಥವಾ ಎಲ್ಲೋ ದೇವಸ್ಥಾನಕ್ಕೆ ಹೊಂಟೇನಿ, ಬಟ್ ಮನೆ ಒಳಗೆ ಟ್ಯಾಬ್ಲೆಟ್ ಇಲ್ಲ ಅಂದ ತಕ್ಷಣ ಈ ಒಂದು ಡ್ರಿಂಕ್ ಅನ್ನ ನೀವು ಟ್ರೈ ಮಾಡಿ ನೋಡ್ರಿ. ಬಟ್ ಇಲ್ಲಂದ್ರೆ ಬಹಳ ಮ್ಯಾಜಿಕ್ ನ ಮಾಡ್ಬಿಡ್ತದ. ನೀವು 3 ಡೇಸ್ ನೆನಪಲ್ಲಿ ಇಟ್ಕೊಳ್ರಿ. ನಾನು ಪ್ರತಿ ಸರನು ಹೇಳಿಕತ್ತೀನಿ, ಕನ್ಫ್ಯೂಸ್ ಆಗ್ಬೇಡ್ರಿ. 3 ದಿನ ತಗೊಳ್ತಿದ್ರಿ, ಬಟ್ 3ನೇ ದಿನದ ಮೇಲೆ ಜಾಸ್ತಿ ತಗೊಳಕ್ ಹೋಗ್ಬೇಡಿ, ಅಂತ ಕನ್ಸ್ಯೂಮ್ ಮಾಡೋದಕ್ಕೆ ಹೋಗ್ಬೇಡ್ರಿ. ನಾನು ಮೊದಲಿಗೆ ನಿಮಗೆ ಹೇಳಿಲ್ಲ ಏನಂದರೆ, ಫಸ್ಟ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ, ಇದ್ರ ಬಗ್ಗೆ ತಿಳ್ಕೊಳ್ರಿ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಡು ಆಮೇಲೆ ನೀವು ಈ ಒಂದು ಮಜ್ಜಿಗೆನ ಹೆಂಗೆ ಮಾಡೋದು ಅಂತ ಹೇಳಿ ನಾನು ಲಾಸ್ಟಲ್ಲಿ ಹಾಕಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಲೆಂತಿ ಆದರೂ ಪರವಾಗಿಲ್ಲ, ಕಂಪ್ಲೀಟಾಗಿ ಸ್ಕಿಪ್ ಮಾಡ್ದೆ ನೋಡ್ರಿ. ಇದ್ರ ಬಗ್ಗೆ ಅರ್ಧಂಬರ್ಧ ತಿಳ್ಕೊಂಡು ಮಜ್ಜಿಗೆನ ಮಾಡೋದಕ್ಕೆ ಹೋಗಬಾರ್ದು ಅಂತ ಫಸ್ಟ್ ಎಲ್ಲ ತಿಳಿಸ್ಕೊಟ್ಟಿನಿ. ಹಿಂಗೆ ನಾವು ಒಂದಿಷ್ಟು ಗೋಧಿ ಹಿಟ್ಟು, ನಿಮ್ಮ ಮನೆಯೊಳಗೆ ಯಾವ್ದು ಇರ್ತದೆ ಗೋಧಿ ಹಿಟ್ಟು ಅದನ್ನು ತೊಗೊಳ್ರಿ. ಗೋಧಿ ಹಿಟ್ಟನ್ನು ತೊಗೊಂಡು ಬರೀ ಒಂದೇ ಒಂದು ಟೀ ಸ್ಪೂನಲ್ಲಿ ನೀವು ಮ್ಯಾಜಿಕನ್ನೇ ಮಾಡ್ಬೋದು. ಇದನ್ನು ಹೆಂಗೆ ಮಾಡೋದು, ಏನು ಇದನ್ನು ತೊಗೊಳೋದು ಹೆಂಗೆ, ಇದನ್ನು ಸೇವಿಸೋದು ಹೆಂಗೆ ಅಂತ ಫಸ್ಟ್ ತಿಳ್ಕೊಂಡು ನೀವು ಆಮೇಲೆ ಇದನ್ನು ಮಜ್ಜಿಗೆನ ಏನೇನೆಲ್ಲ ಹಾಕಿ ಮಾಡಿದ್ದೀನಿ ಅಂತ ಹೇಳಿ ಲಾಸ್ಟಲ್ಲಿ ತೋರಿಸಿದ್ದೀನಿ.
ಸೊ 1 ಗ್ಲಾಸ್ ಮಜ್ಜಿಗೆಯನ್ನು ತೊಗೊಂಡಿದ್ದೀನಿ. ಯಾವುದೇ ರೀತಿ ಉಪ್ಪನ್ನು ಹಾಕಬೇಡ್ರಿ, ಯಾವುದೇ ರೀತಿ ಕೋಲ್ಡ್ ಇರಬಾರ್ದು, ನಾರ್ಮಲ್ ಮಜ್ಜಿಗೆನ ತೊಗೊಳ್ರಿ. ನಾನು ನಿಮಗೆ ಫಸ್ಟ್ ಹೇಳೀನಿ ಭಾಳ ಸೌಂಡ್ ಅದ, ಬಟ್ ಆದರೂ ಇದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟರೆ ಸಾಕು ಅಂತ ಹೇಳಿ ವಿಡಿಯೋನ ಮಾಡೀನಿ. 1 ಗ್ಲಾಸ್ ಮಜ್ಜಿಗೆಗೆ ಒಂದೇ 1 ಟೀ ಸ್ಪೂನ್ ಜಸ್ಟ್ ಏನಂದರೆ ವೀಟ್ ಫ್ಲೋರ್ ಅಂದರೆ ನಿಮಗೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಯಾವುದೇ ರೀತಿ ಗಂಟು ಬರಬಾರ್ದು ಹಂಗೆ ಮಿಕ್ಸ್ನ ಮಾಡಿರಿ. ಡಿಸ್ಟರ್ಬ್ ಆದ ಕ್ಷಮೆ ಇರಲಿ, ಈ ಒಂದು ವೀಡಿಯೋನ ಸ್ಕಿಪ್ ಮಾಡಲಾರ್ದಂಗೆ ಕರೆಕ್ಟಾಗಿ ನೋಡ್ಕೋರಿ. ಹಿಂಗೆ ಯಾವುದೇ ರೀತಿ ಇಲ್ಲಿ ಗಂಟು ಬರಬಾರ್ದು, ಆ ರೀತಿ ಕೈ ಬಿಡಲಾರ್ದಂಗೆ ಮಿಕ್ಸ್ ಮಾಡ್ಕೋರಿ. ಇದನ್ನು ನೀವು ಸ್ಕೂಲ್ ಹುಡುಗಿರು ಕೂಡ ಎಲ್ಲಾದರೂ ದೇವಸ್ಥಾನ ಕರ್ಕೊಂಡು ಹೋಗ್ತೀರಿ ಅಂದರೆ ಅವ್ರಿಗೂ ಕೂಡ ಕೊಡ್ಬೋದು. ಬಟ್ ಭಾಳ ಆಗಿ ಇದನ್ನ ಯೂಸ್ ಮಾಡೋದಕ್ಕೆ ಹೋಗಬೇಡ್ರಿ. ಯಾವುದೇ ಆಗಲಿ ಅಂದರೆ ಅಮೃತನೂ ವಿಷ ಆಗ್ತದೆ ಅಂತ ಗೊತ್ತಿರ್ಬೋದು ನಿಮ್ಗೆ. ಯಾವುದೇ ಆಗಲಿ ಲಿಮಿಟಲ್ಲಿ ಇರಬೇಕು. ಜಾಸ್ತಿ ಮಾಡೋದ್ರಿಂದ ಅದು ಬಾಡಿ ಅದನ್ನೇ ನಾವು ರೂಢಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ ಅದು ಏನಾದರೂ ಕೆಲಸ ಮಾಡೋದನ್ನು ಕೂಡ ಕಡಿಮೆ ಆಗಿಬಿಡ್ತದೆ. ಈ ಒಂದು ವಿಡಿಯೋನ ಆದಷ್ಟು ಹೆಚ್ಚಾಗಿ ಹೆಣ್ಮಕ್ಳಿಗೆ ಶೇರ್ ಮಾಡಿ. ಪ್ರತಿ ಹೆಣ್ಮಕ್ಳಿಗೂ ಇದು ಯೂಸ್ಫುಲ್ ವಿಡಿಯೋ ಅಂತಲೇ ಹೇಳ್ಬೋದು. ಇಷ್ಟು ಸಿಂಪಲ್ ಡ್ರಿಂಕ್ ನೋಡಿರಿ, ಹೊರಗಡೆಯಿಂದ ಏನು ತೊಗೊಂಡು ಬರೋದು ಬೇಕಾಗಿಲ್ಲ. ಮನೆ ಒಳಗೆ ನೀವೆಲ್ಲಾದರೂ ಹೊಂಟ್ರಿ ಅಂತಂದ್ರೆ ನಮಗೇನಪ್ಪ ನಾಳೆ ಹೆಂಗೆ ಮಾಡೋದು ಅಂದ್ರೆ ನೈಟ್ ಇದನ್ನು ಕುಡಿದು ಹೋಗ್ರಿ, ಬಟ್ ನಾಳೆ ನಿಮ್ಗೆ ಆಗೋದೇ ಇಲ್ಲ. ಬಟ್ ಒಂದ್ಸಲ ಟ್ರೈ ಮಾಡಿ ನೋಡಿರಿ, ನಿಮ್ಮ ಬಾಡಿ ಮೇಲೆ ಅದು ಏನು ಚೇಂಜಸ್ನ ಕೊಡ್ತದೆ ಅಂತ ಗೊತ್ತಿಲ್ಲ. ಬಟ್ ಯಾವುದೇ ರೀತಿ ಅಡ್ಡ ಪರಿಣಾಮಗಳಂತೂ ನಿಜವಾಗ್ಲೂ ಇದರಿಂದ ಇಲ್ಲ ನಿಮ್ಗೆ. ಈ ಒಂದು ವಿಡಿಯೋ ಎಲ್ಲ ಹೆಣ್ಮಕ್ಳಿಗೆ ಯಾರೆಲ್ಲ ಅಂದ್ರೆ ಈ ತರ ಟ್ಯಾಬ್ಲೆಟ್ಸ್ ನ ತಗೊಳ್ತಿರ್ತಿರಲ್ಲ ಅಂತ ಹೆಣ್ಮಕ್ಳಿಗೆ, ಪ್ರತಿ ಹೆಣ್ಮಕ್ಳಿಗೂ ಶೇರ್ ಅನ್ನ ಮಾಡ್ರಿ. ಆ ಒಂದು ಡ್ರಿಂಕ್ ಇಂದ ಅಂದ್ರೆ ಈ ಒಂದು ಡ್ರಿಂಕ್ ಇಂದ ಅವ್ರಿಗೂ ಕೂಡ ಬಹಳ ಹೆಲ್ಪ್ ಆಗ್ತದೆ. ಹಾಗೆ ಇನ್ನೂ ಒಂದೇನಪ್ಪಾ ಅಂದ್ರೆ ಈ ಒಂದು ಡ್ರಿಂಕ್ ಅನ್ನ ನೀವು ಕಂಟಿನ್ಯೂಸ್ ಆಗಿ ಜಾಸ್ತಿ ಇದೇ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾವಾಗ ನಿಮ್ಗೆ ಇನ್ನೂ ಒಂದು ಸಮಯಕ್ಕೆ ಬೇಕಾಗಿರ್ತದ ಅಂತ ಹೇಳಿ ನಿಮ್ಗೆ ಗೊತ್ತಿರ್ತದೆ, ಅದನ್ನು ಕೂಡ ವಾರ್ನ ಮಾಡಿರ್ತೀವಿ. ಪ್ರತಿ ಸರಿನೂ ನಮ್ಗೆ ಇದೇ ರೀತಿ ಆಗ್ಬೇಕು, ಪ್ರತಿ ಮಂತ್ನು ಇದು ಮುಂದೆ ಹೋಗ್ಬೇಕು ಅಂತ ಹೇಳಿ ಈ ರೀತಿ ಒಂದು ಡ್ರಿಂಕ್ ಅನ್ನ ಸೇವಿಸೋದಕ್ಕೆ ಹೋಗ್ಬೇಡಿ. ಈ ಒಂದು ವಿಡಿಯೋ ನಿಜವಾಗ್ಲೂ ಹೆಣ್ಮಕ್ಳಿಗಂತೂ ಬಹಳ ಯೂಸ್ಫುಲ್ ಆಗಿರೋಂಥ, ಪ್ರತಿ ಹೆಣ್ಮಕ್ಳಿಗೂ ಬಹಳ ಯೂಸ್ಫುಲ್ ಆಗಿರೋಂಥ ವಿಡಿಯೋ. ಯಾವುದೋ ಒಂದು ದುಡ್ಡನ್ನ ಹಾಕ್ಬೇಕಾಗಿಲ್ಲ. ನಾವು ಹೊರಗಡೆ ಹೋಗಿ ಮಾರ್ಕೆಟಿಗೆ ಹೋಗಿ ಟ್ಯಾಬ್ಲೆಟ್ನ ತೊಗೊಂಡು ಬರಬೇಕು, ನಾವೆಲ್ಲೋ ರಿಲೇಷನ್ ಮನೆಗೆ ಹೊಂಟೇವಿ, ಸಮಾರಂಭಕ್ಕೆ ಹೊಂಟೇವಿ ಅಥವಾ ದೇವಸ್ಥಾನಗಳಿಗೆ ಹೊಂಟೇವಿ ಅಂದ್ರೆ ಇಮಿಡಿಯೇಟ್ ಆಗಿ ನಮ್ಗೆ ಟ್ಯಾಬ್ಲೆಟ್ಸ್ ಬೇಕಾಗಿರ್ತೈತಿ. ಬಟ್ ಟ್ಯಾಬ್ಲೆಟ್ಸ್ ಇಲ್ಲ, ಅವ್ರದ್ದ ಮನೆಯೊಳಗೆ ಇರ್ತೀರಿ ನೀವು, ಅವ್ರಿಗೆ ಹೇಳ್ರಿ 1 ಗ್ಲಾಸ್ ಮಜ್ಜಿಗೆ ಒಳಗೆ ಒಂದು ಜಸ್ಟ್ ಏನಂದ್ರೆ ಒಂದು ಟೀ ಸ್ಪೂನ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕೊಡ್ರಿ ಅಂತ ಹೇಳಿ ಪ್ರತಿದಿನ ಅಂದ್ರೆ ನಿಮ್ಗೆ ಎಷ್ಟು ದಿನ ಮುಂದಕ್ಕೆ ಹಾಕಬೇಕಲ್ಲ ಅಷ್ಟು ದಿನ ನೀವು ಇದನ್ನ ಕನ್ಸ್ಯೂಮ್ ಮಾಡ್ಕೊಡ್ರಿ. ಅಂದ್ರೆ ಕುಡೀರಿ. ಸೊ ಕುಡಿತಾ ಬರ್ರಿ ಅಂತ ಹೇಳಲ್ಲ, ಕುಡೀರಿ. ಸೊ ಅದ ಏನಂದ್ರೆ ನಿಮ್ಗೆ ಬಹಳ ಹೆಲ್ಪ್ ಮಾಡ್ತದ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ. ನಾನು ನಿಮ್ಮ ಮಿಸಸ್ ನಮೂ ಶೆಟ್ಟಿ. ನಮಸ್ಕಾರ ಎಲ್ಲರಿಗೂ.